ನಮಸ್ತೆ, ನನ್ನ ಹೆಸರು ಜಯಕುಮಾರ್, ವೆಲ್ನೆಸ್ ಕೋಚ್. 11 ವರ್ಷದಿಂದ ವೆಲ್ನೆಸ್ ಕೋಚ್ ಇದ್ದೀನಿ. 20,000ಕ್ಕಿಂತ ಜಾಸ್ತಿ ಜನರಿಗೆ ಆಹಾರ ಪದ್ಧತಿ ಜೀವನ ಶೈಲಿನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಮೇನ್ ಟಾಪಿಕ್ ಏನಂದರೆ ಪೇರೆಂಟ್ಸ್. ನಾವು ಚಿಕ್ಕವರಿರುವಾಗ ನಮ್ಗೇನು ಬೇಕು ಎಲ್ಲ ಕೊಡಿಸ್ತಾರೆ. ಇವತ್ತು ನಾವು ಏನಿದ್ದೀವಿ ಅದಕ್ಕೋಸ್ಕರ ಫೌಂಡೇಶನ್ ಹಾಕಿರ್ತಾರೆ. ಈಗ ನಾವು ದೊಡ್ಡರಾದ್ಮೇಲೆ ನಮ್ಮದು ಸಂಸಾರ, ನಮ್ಮ ಕೆಲಸ ಅಂತ ಹೇಳ್ಬಿಟ್ಟು ಅವರನ್ನು ಮರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ಮರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಹೆಂಗಾಗತ್ತಂದ್ರೆ ನಮ್ಮ ಮಕ್ಕಳು, ನನ್ನ ಹೆಂಡತಿ, ನಾನು ಇಷ್ಟೇ, ಅವ್ರನ್ನ ಮರ್ತೇ ಬಿಡ್ತೀವಿ. ಅಕಸ್ಮಾತ್ ಹೋದಾಗ ಒಮ್ಮೆ ಮಾತಾಡ್ಸ್ಬಿಡ್ತೀವಿ. ನಾವು ಚಿಕ್ಕವರಿದ್ದಾಗ ನಮ್ಗೆ ಏನೇನು ಬೇಕೆಲ್ಲ ಕೊಡಿಸಿದ್ರು. ಹಾಗೇನೆ ನಮ್ಗೆ ಗೊತ್ತಾಗತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀವಿ ಎಲ್ರಿಗೂ ಗೊತ್ತಾಗತ್ತೆ. ಅವ್ರಿಗೆ ಒಂದು ವೇಳೆ ಊಟ, ಅವ್ರಿಗೆ ಬಟ್ಟೆ, ಅವ್ರಿಗೆ ಏನೇನು ಬೇಕು ಅದು ನಮ್ಗೆ ಹೆಂಗೆ ಬೆಳೆಸಿದ್ರು ಹಾಗೆ ಏನಾದರೂ ನಾವು ಅವ್ರನ್ನ ನೋಡ್ಕೊಂಡ್ರೆ ಇವತ್ತು ಆ ಹಿರಿಯ ಜೀವಿಗಳು ತುಂಬ ನೆಮ್ಮದಿಯಿಂದ, ಖುಷಿಯಿಂದ ಇರ್ತಾರೆ. ನಾವೆಲ್ಲರೂ ಸೇರಿಸಿ ನಮ್ಮ ತಂದೆ ತಾಯಿಗಳನ್ನು ಒಳ್ಳೆ ಆರೋಗ್ಯವಾಗಿ ಅವ್ರು ಅನ್ಬೇಕು, ಇಲ್ಲ ನನ್ನ ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡ್ಕೊತಾರೆ ಅಂತ ಅನಿಸ್ಬೇಕು. ಇದು ನಾವು ಮಾಡ್ತಾ ಇದ್ದೀವಿ. ಇದ್ರದ್ದು ಏನು ಫಲ ಆಗುತ್ತಂದ್ರೆ, ಅಕಸ್ಮಾತ್ ಬೈ ಮಿಸ್ ಆಗಿ ನಾವೇನಾದರೂ ನಮ್ಮ ಕೆಲಸದಲ್ಲಿ ನಾವು ತೊಡ್ಕೊಂಡ್ಬಿಟ್ಟಿವಂದ್ರೆ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ನೋಡ್ತಾರೆ. ನಾವೇನು ಅನ್ಕೊಂತೀವಿ ಫ್ಯೂಚರಲ್ಲಿ ನಮ್ಗೇನು ಒಳ್ಳೇದಾಗತ್ತೆ, ಹಾಗಾದ್ರೆ ದುಡ್ಡು ಸಂಪಾದನೆ ಮಾಡೋದು ಮತ್ತು ಬೇರೆದ್ರಲ್ಲಿ ಪೇರೆಂಟ್ಸ್ ಕೊಡೋ ಟೈಮನ್ನು ಬೇರೆ ಕಡೆ ಹಾಕಿಬಿಟ್ಟು ನೆಗ್ಲೆನ್ಸಿ ಮಾಡಿದಾಗ ನಮ್ಮ ಮಕ್ಕಳು ಅದನ್ನೇ ನೋಡ್ತಾರೆ. ನಮಗೇನಾದರೂ ವಯಸ್ಸಾದ್ಮೇಲೆ ಈ ಥರ ನಮ್ಮ ಮಕ್ಕಳು ಏನಾದರೂ ನಮ್ಮನ್ನು ನೋಡಲಿಲ್ಲ ಅಂದರೆ ಯಾವ ಥರ ಫೀಲ್ ಆಗುತ್ತೆ. ಆ ಪರಿಸ್ಥಿತಿ ಬರಬಾರ್ದು ಅಂದರೆ ನಮ್ಮ ಮಕ್ಕಳು ನೋಡಲಿ ಬಿಡಲಿ, ಅದು ಅವ್ರ ಮರ್ಜಿ. ಆ ಪರಿಸ್ಥಿತಿ ಬರಬಾರ್ದು ಅಂದರೆ ನಮ್ಮ ಕೆಲಸ ಏನಂತ ಹೇಳಿದ್ರೆ, ನಮ್ಮ ತಂದೆ ತಾಯಿಗಳು ಆರೋಗ್ಯವಾಗಿರಬೇಕು. ಅದು ನೋಡೋ ಕೆಲಸ ನಮ್ಮೆಲ್ಲರದು. ಈ ವಿಡಿಯೋ ಇಷ್ಟ ಆಗಿರ್ಬೇಕು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.